ವಿಶೇಷವಾಗಿ ಅನ್ನದಾತರಿಗೆ ಸೆನ್ಸಾರ್ ತುಂಬಾ ಸಿಂಪಲ್ ಆಗಿ ಸೆನ್ಸಾರು ಮತ್ತೆ ರಿಲೀಸಲ್ಲಿ ಗೊತ್ತಾಗಂತ ನೋವು. ಎಕ್ಸಾಮ್ ಬರೆಯಕ್ಕೆ ಬಿಡ್ತಾರಾ? ಇದೇ ರೀತಿ ಜನನಾಯಕನ್ ಅನ್ನೋ ಒಂದು ಸಿನಿಮಾನ ಸೆನ್ಸಾರ್ ಮಾಡಿಸ್ಕೊಂಡು ಆಮೇಲೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಅಂತ ಕೇಳಿ. Investing in cinemas without cinema knowledge is injurious to you, your family, and the audience too. ಎಲ್ರಿಗೂ ನಮಸ್ಕಾರ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಏನು ಮಾತಾಡಕ್ಕೆ ಹೊರಟಿದ್ದೀವಿ ಅಂದರೆ ಸೆನ್ಸಾರ್ ಸರ್ಟಿಫಿಕೇಷನ್ ಅಂದರೆ ಏನು? ಸೆನ್ಸಾರ್ ಸರ್ಟಿಫಿಕೇಷನ್ ಅಂದರೆ ಒಂದು ಚಿತ್ರ ರೆಡಿ ಆದಮೇಲೆ ಆ ಚಿತ್ರಮಂದಿರಕ್ಕೆ ಬರಬೇಕು ಅಂದರೆ ಅದಕ್ಕಿಂತ ಮುಂಚೆ ಒಂದು CBFC ಬೋರ್ಡ್ ಅಂತ ಇರ್ತದೆ. ಅಲ್ಲಿ ನಿಮ್ಮ ಚಿತ್ರವನ್ನು ತೊಗೊಂಡು ಹೋಗಿ ಅದನ್ನ ಸರ್ಟಿಫೈ ಮಾಡಿಸ್ಕೋಬೇಕು ಸೆನ್ಸಾರ್ ಬೋರ್ಡಿಂದ. ಯಾವ ಕ್ಯಾಟಗರಿಗೆ ಈ ಚಿತ್ರ ಬರುತ್ತೆ ಮತ್ತು ಯಾವ ಕ್ಯಾಟಗರಿಲಿ ಈ ಚಿತ್ರನ ಬಿಡುಗಡೆ ಮಾಡಬೇಕು ಅಂದರೆ ನಿಮಗೆ ಅಲ್ಲಿ U ಸರ್ಟಿಫಿಕೇಷನ್ ಅಂತ ಕೊಡ್ತಾರೆ, U/A ಸರ್ಟಿಫಿಕೇಷನ್ ಕೊಡ್ತಾರೆ, A ಸರ್ಟಿಫಿಕೇಷನ್ ಕೊಡ್ತಾರೆ, S ಸರ್ಟಿಫಿಕೇಷನ್ ಕೊಡ್ತಾರೆ ಅನ್ನೋ ಈ ಒಂದು ಮಾಹಿತಿನ ನಾನು ಈ ಮುಂಚೆ ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದಲ್ಲಿ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ. ಇವತ್ತು ನಾನು ಮಾತಾಡಕ್ಕೆ ಹೊರಟಿರೋದು ವಿಸ್ತಾರವಾಗಿ ಏನೆಲ್ಲ ಪ್ರೊಸೀಜರ್ಸ್ ಒಳಗೊಳ್ಳುತ್ತೆ ಈ ಒಂದು ಸೆನ್ಸಾರ್ ಸರ್ಟಿಫಿಕೇಷನ್ ಅಂತ. ಯಾಕೆಂದರೆ ಇವತ್ತಿನ ಒಂದು ಮೇನ್ ಹೈಲೈಟ್ ಟಾಪಿಕ್ ಅದೇನೆ. ನಾವು ಒಂದು ಉದಾಹರಣೆ ತೊಗೋಬೋದು ಅಂತಂದರೆ, ನಿಮ್ಮ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ಬಿಟ್ಟಿರ್ತೀರ. ಅಂದರೆ ನಿಮ್ಮ ಸಿನಿಮಾ ರೆಡಿಯಾಗಿರುತ್ತೆ, ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿದ್ದೀರ, ಎಕ್ಸಾಮಿನೇಷನ್ ಡೇಟು ಅನೌನ್ಸ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ 10ನೇ ತಾರೀಕು ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗೋಗಿದೆ. ಆದರೆ ನೀವು ಪ್ರಿಪೇರೂ ಆಗಿದ್ದೀರಾ, ಎಕ್ಸಾಮ್ ಡೇಟು ಅನೌನ್ಸ್ ಆಗಿದೆ, ಆದರೆ ನೀವು ಹಾಲ್ ಟಿಕೆಟ್ ತೊಗೊಂಡಿಲ್ಲ. ಹಾಲ್ ಟಿಕೆಟ್ ತೊಗೊಳ್ಳದೆ ಹೋದರೆ ಏನಾಗುತ್ತೆ? ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನಿಮ್ಮನ್ನು ಎಕ್ಸಾಮ್ ಬರೆಯೋಕ್ಕೆ ಬಿಡ್ತಾರಾ? ಇದೇ ರೀತಿ ಜನನಾಯಕನ್ ಅನ್ನೋ ಒಂದು ಸಿನಿಮಾ ತಮಿಳಲ್ಲಿ ಏನಾಯಿತು, 9ನೇ ತಾರೀಕು ಅಂತ ಅವರು ಡೇಟ್ ಅನೌನ್ಸ್ ಮಾಡಿಬಿಟ್ರು. ಜನವರಿ 9ಕ್ಕೆ ಅಂತ ಡೇಟ್ ಅನೌನ್ಸ್ ಮಾಡಿದ್ರು. ಅದಾದಮೇಲೆ ಬುಕ್ ಮೈ ಶೋನು ಓಪನ್ ಆಗೋಯ್ತು, ಥಿಯೇಟ್ರಲ್ಲಿ ಬುಕ್ಕಿಂಗ್ ಓಪನ್ ಆಗೋಯ್ತು, ಜನ ಬುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಮಾಡಾದ್ಮೇಲೆ ಆ ಚಿತ್ರ ಬಿಡುಗಡೆ ಆಗೋಕ್ಕಾಗಿಲ್ಲ. ಯಾಕೆ ಅಂದರೆ CBFC ಸರ್ಟಿಫಿಕೇಷನ್ ಆಗಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಆ ಕಾರಣಗಳ ಬಗ್ಗೆ ನಾವು ಮಾತಾಡೋದು ಬೇಡ. ನಾವು ನಮ್ಮ ಕರ್ನಾಟಕದಲ್ಲಿ ಇಲ್ಲಿನ CBFC ಬಗ್ಗೆ ಮಾತಾಡೋಣ. ಸೊ ನಾನು ಹೇಳೋದೇನು ಅಂತಂದರೆ, ಎಕ್ಸಾಮಿನೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಎಲ್ಲ ಡ್ಯೂಸ್ನ ಕ್ಲಿಯರ್ ಮಾಡಿಕೊಂಡು ಹಾಲ್ ಟಿಕೆಟ್ ತೊಗೊಂಡು, ಆ ಹಾಲ್ ಟಿಕೆಟಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ. ಆ ರಿಜಿಸ್ಟರ್ ನಂಬರ್ ಪ್ರಕಾರ ನೀವು ಆ ಪ್ಲೇಸಲ್ಲೇ ಹೋಗಿ ಕೂತ್ಕೊಂಡು ಎಕ್ಸಾಮಿನೇಷನ್ ಬರೀಬೇಕು. ಹೌದಾ? ಅದೇ ಥರನೇ ಇಲ್ಲೂ CBFCಯಿಂದ ಸರ್ಟಿಫಿಕೇಷನ್ ತೊಗೊಂಡು ಆ ನಂತರ ಡೇಟ್ ಅನೌನ್ಸ್ ಮಾಡಿ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಬಾಲಿವುಡ್ನಲ್ಲಿ ಒಂದು ವಾಡಿಕೆ ಇದೆ. ಏನು ಅಂದರೆ, ಬಾಲಿವುಡ್ಡಲ್ಲಿ ಏನು ಮಾಡ್ತಾರೆ, ಸಿನಿಮಾ ಶೂಟ್ ಮುಗಿದೋಗುತ್ತೆ, ಫಸ್ಟ್ ಕಾಪಿ ಕೈಯಲ್ಲಿ ಇಟ್ಕೊಂಡು ಸೆನ್ಸಾರ್ ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡ್ತಾರೆ. ಸೆನ್ಸಾರ್ ಸರ್ಟಿಫಿಕೇಟ್ ಕೈಗೆ ಬಂದ ಮೇಲೆ ಅದರ ಫಿಲಮ್ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ಅದು ಅಲ್ಲಿನ ವಾಡಿಕೆ. ಆದರೆ ಇಲ್ಲೇನಾಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ನಿಮಗೆ. ಸೌತಲ್ಲಿ ಏನಾಗುತ್ತೆ, ಯಾವುದೇ ಸಿನಿಮಾನ ಮುಹೂರ್ತ ಮಾಡ್ತಾರೆ, ಮುಹೂರ್ತ ಮಾಡಿ ಅದ್ರದ್ದು ಶೆಡ್ಯೂಲಿಂಗ್ ಹಾಕ್ಕೊಳ್ತಿದ್ದಂಗೆ ಡೇಟ್ ಅನೌನ್ಸ್ ಮಾಡಿಬಿಡ್ತಾರೆ, ಇಂಥ ಡೇಟಿಗೆ ನಾವು ಬರ್ತಾ ಇದ್ದೀವಿ ರಿಲೀಸ್ಗೆ ಅಂತ. ಆವಾಗ ನೀವು ವೆಲ್ ಇನ್ ಅಡ್ವಾನ್ಸ್, ಅಂದರೆ ನೀವು 6 ತಿಂಗಳು ಅಥವಾ 8 ತಿಂಗಳು ಮುಂದಿಂದು ಡೇಟ್ ಅನೌನ್ಸ್ ಮಾಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ಒಂದೇ ಒಂದಿರಲಿ, 2 ತಿಂಗಳು ಮುಂಚಿತವಾಗಿ ನಿಮ್ಮ ಫಸ್ಟ್ ಕಾಪಿ ಕೈಯಲ್ಲಿರಬೇಕು. ಆ ಡೇಟ್ಗಿಂತ 2 ತಿಂಗಳು ಮುಂಚಿತವಾಗಿ. ಯಾಕೆಂದರೆ ಒಂದು ರೂಲ್ ಇದೆ. ಏನು ಅಂದರೆ, ನೀವು ಇವತ್ತು 1ನೇ ತಾರೀಕು ಆಫ್ ಜನವರಿ ನೀವು ಸೆನ್ಸಾರ್ಗೆ ಅಪ್ಲೈ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ 60 ದಿವಸದ ತನಕ ಸೆನ್ಸಾರ್ ಬೋರ್ಡ್ಗೆ ಆ ಚಿತ್ರವನ್ನು ನೋಡಿ ಸರ್ಟಿಫೈ ಮಾಡೋಕ್ಕೆ ಟೈಮ್ ಇದೆ. ಸೊ ಅವರೇನು ಆ ಟೈಮ್ನ ಮೀರಿ ಏನೋ ಹೋಗ್ತಾ ಇಲ್ಲ. ಸೊ ನೀವು ಯೋಚನೆ ಮಾಡಬೇಕು ಏನು ಅಂತಂದರೆ, ಆ 60 ದಿನಗಳ ಮುಂಚಿತವಾಗಿ ನಮ್ಮ ಸಿನಿಮಾ ರೆಡಿ ಇದೆಯಾ ಅಂತ. ಯಾಕೆಂದರೆ ನಾನಾ ಕಾರಣಗಳಿರ್ಬೋದು ಸರ್. ಏನು ಅಂದರೆ, ಸೆನ್ಸಾರ್ ಸರ್ಟಿಫಿಕೇಷನ್ ಮಾಡುವಂಥ ಬೋರ್ಡಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ, ಸ್ಟಾಫಿನ ಕೊರತೆ ಇದೆಯಾ, ಸ್ಟಾಫಿನ ಕೊರತೆ ಇಲ್ವಾ, ಒಂದು ಏನು ಕೊರತೆಗಳಿರ್ತವೋ ಅದನ್ನೆಲ್ಲ ಅವ್ರು ಫುಲ್ಫಿಲ್ ಮಾಡಬೇಕಾಗತ್ತೆ, ಅವ್ರು ಮಾಡ್ತಾರೆ. ಆದರೆ ನಮ್ಮ ನಿರ್ಮಾಪಕರು ಎಷ್ಟು ಕ್ಲಿಯರ್ ಆಗಿರಬೇಕು, ಅಥವಾ ನಮ್ಮ ನಿರ್ಮಾಪಕರು ಎಷ್ಟು ಸೇಫ್ ಆಗಿರಬೇಕು. ಯಾಕೆಂದರೆ ನಿಮ್ಮ ಚಿತ್ರ ನೀವು ಬಂಡವಾಳ ಹೂಡಿದಿರ, ಅದರಿಂದ ಏನಾದರೂ ಲಾಸ್ ಆದರೆ ಅದು ಆಗೋದು ನಿಮಗೆ. ಅದಕ್ಕೆ ನಾನು ಹೇಳ್ತಾ ಇರೋದೇನು ಅಂದರೆ, ಫಸ್ಟೇ ಯೋಚನೆ ಮಾಡಿ. ಇವಾಗ ಏನು ಅಂದರೆ, ಇನ್ನೊಂದು ಸುಮಾರು ಎಕ್ಸಾಂಪಲ್ಸ್ ನೋಡಿದ್ದೀನಿ. ಏನು ಅಂತಂದರೆ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಬರುತ್ತೆ, ಅದಕ್ಕೆ ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡ್ತಾರೆ, December 31 ಅಂತ ಅನೌನ್ಸ್ ಮಾಡ್ತಾರೆ. ಆ 15 ದಿವಸ ಹಿಂದಕ್ಕೆ ಎಷ್ಟೋ ಸಿನಿಮಾಗಳು ತೊಗೊಂಡು ಸೆನ್ಸಾರ್ ಬೋರ್ಡ್ ಹತ್ರ ಹೋಗ್ತೀವಿ, ಸೆನ್ಸಾರ್ ಮಾಡಿಸಿ ಅಂತ. ಯಾಕೆ
ನಿಮಗೆ ಗೊತ್ತಿಲ್ವಾ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬರುತ್ತೆ, ಅದಕ್ಕೊಂದು ಲಾಸ್ಟ್ ಡೇಟ್ ಅಂತ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ನಿರ್ಮಾಪಕರಿಗೆ ಗೊತ್ತಿಲ್ವಾ ಅಥವಾ ನಿರ್ದೇಶಕರಿಗೆ ಗೊತ್ತಿಲ್ವಾ? ಯಾಕೆ ಆ ಎಂತ್ ಮೂಮೆಂಟ್ ತನಕ ನಿಮ್ಮ ಸಿನಿಮಾನ ಕಂಪ್ಲೀಟ್, ಯಾಕೆ ಅಕ್ಟೋಬರ್ ಮಂತಲ್ಲೇ ನಿಮ್ಮ ಸಿನಿಮಾ ಕಂಪ್ಲೀಟ್ ಇಟ್ಕೊಳ್ಳಲ್ಲ ನೀವು ಅಕ್ಟೋಬರ್ ಮಂತಲ್ಲೇ ಸಿನಿಮಾ ಕಂಪ್ಲೀಟ್ ಇಟ್ಕೊಂಡು ಈ ಸೆನ್ಸಾರ್ ಪ್ರೋಸೆಸ್ನೆಲ್ಲ ತೊಗೊಂಡು ಹೋದರೆ ಸುಗಮವಾಗಿ ನಿಮ್ಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗುತ್ತೆ, ನೀವು ಅಪ್ಲೈ ಮಾಡ್ಬೋದು, ಯಾವ ಫೆಸ್ಟಿವಲ್ಗೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಅವಾರ್ಡ್ಗಳಿಗೆ ಅಪ್ಲೈ ಮಾಡ್ಬೋದು, ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಬಟ್ ನೀವು ಯಾವಾಗಲೂ ಎಲ್ಲ ನಾನು ನೋಡಿರೋದು 15ರಿಂದ 25 ಚಿತ್ರಗಳು ಕ್ಯೂ ಅಪ್ ಆಗ್ತವೆ. ಯಾವಾಗ ಅಂದರೆ ಲಾಸ್ಟ್ ಡೇಟ್ ಅಂತ ಅವ್ರಿಗೆ ಏನಿರುತ್ತೆ ಅದಕ್ಕೆ 15 ದಿನ ಮುಂಚಿತವಾಗಿ ಅಥವಾ 10 ದಿನ ವಾರ ಅಷ್ಟೇ ಟೈಮಲ್ಲಿ ಬಂದ್ಬಿಡ್ತಾರೆ, ಎಲ್ಲರೂ ತೊಗೊಂಬಂದ್ಬಿಡ್ತಾರೆ. ನಮ್ಮ ಸೆನ್ಸರ್ ಆಗಬೇಕು. ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಕ್ಕೊಂದು ಆರ್ಡರ್ ಇದೆ, ಯಾರು ಯಾವತ್ತು ಅಪ್ಲೈ ಮಾಡಿದ್ದಾರೆ ಆರ್ಡರ್ ಇರುತ್ತಲ್ವ. ಆಮೇಲೆ ಒಂದು ದಿನಕ್ಕೆ ಎಷ್ಟು ಚಿತ್ರಗಳನ್ನ ಸೆನ್ಸಾರ್ ಅವರು ನೋಡ್ಬೋದು, ಸೆನ್ಸಾರ್ ಮಂಡಳಿಯಲ್ಲಿ ಎಷ್ಟು ಟೀಮ್ಗಳಿದ್ದಾವೆ ಎಲ್ಲ ನೋಡಿ. ಅಂದರೆ ಅವ್ರನ್ನೇ ಬ್ಲೇಮ್ ಮಾಡೋದಲ್ಲ, ನಾವು ಆಲೋಚನೆ ಮಾಡಿ, ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು, ನಾವು ಆಲೋಚನೆ ಮಾಡಿ ಅದಕ್ಕೆ ವೆಲ್ ಇನ್ ಅಡ್ವಾನ್ಸ್ ಪ್ರಿಪೇರ್ಡ್ ಆಗಿದ್ದಾಗ ಮಾತ್ರ ನಾವು ಯಾರನ್ನಾದರೂ ಒಬ್ಬರನ್ನ ಕ್ವಶನ್ ಮಾಡೋಕ್ಕಾಗ್ತದೆ. ಸೊ ಸೆನ್ಸಾರ್ ಸರ್ಟಿಫಿಕೇಷನ್ ಮಾಡಿಸೋ ವಿಧಾನ ಏನು ಅಂತ ನೋಡೋಣ ಬನ್ನಿ. ಸೆನ್ಸಾರ್ ಸರ್ಟಿಫಿಕೇಷನ್ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಅಂತ ಫಾಲೋ ಇದೆ. ಇದಕ್ಕೊಂದು ಡಾಕ್ಯುಮೆಂಟೇಷನ್ ರೆಡಿ ಆಗುತ್ತೆ. ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ ರೆಡಿ ಆಗೋಕ್ಕಿಂತ ಮುಂಚೆ ನಾನು ಹೇಳೋದೇನು ಅಂತಂದರೆ, ನಿಮ್ಮ ಸಿನಿಮಾ ರೆಡಿ ಇರಬೇಕು. ಸರ್ ಫೈನಲ್ ಮ್ಯೂಸಿಕ್ ಆಗಿಲ್ಲ, ಪರವಾಗಿಲ್ಲ ಅಲ್ವಾ, ಅದನ್ನ ಸೆನ್ಸಾರ್ಗೆ ಕೊಟ್ಬಿಡ್ಬೋದು. ಇಲ್ಲ, ಈ ಮಿಸ್ಟೇಕ್ಸ್ನ ಮಾಡಬೇಡಿ. ಯಾಕೆಂದರೆ ಇವಾಗ ಸೆನ್ಸಾರ್ ಅನ್ನೋದು ತುಂಬ ಸ್ಟ್ರಿಕ್ಟ್ ಆಗಿದೆ. ಪ್ಲಸ್ ಸೆನ್ಸಾರ್ ಅನ್ನೋದರಲ್ಲಿ ಫ್ರೇಮ್ ಟು ಫ್ರೇಮ್ ಲೆಕ್ಕಾಚಾರ ಇರ್ತವೆ. ಸೊ ಏನಾಗುತ್ತೆ, ನೀವು ಇವತ್ತೊಂದು ರೆಡಿ ಆಗದೇ ಇರೋಂಥ ಕಾಪಿ ಕೊಟ್ಟು ನಾಳೆ ನಾನು ರೆಡಿ ಮಾಡ್ಕೋತೀನಿ ಅನ್ನೋದು ಆಗೋವಂಥ ಕೆಲಸ ತುಂಬ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ. ಯಾಕೆಂದರೆ ಫ್ರೇಮ್ ಟು ಫ್ರೇಮ್ ಲೆಕ್ಕಾಚಾರ ಇರುತ್ತೆ. ಅದೇನು ಅಂತ ನಾನು ಹೇಳ್ತೀನಿ ನೆಕ್ಸ್ಟು. ಫಸ್ಟು ನಿಮಗೆ ಬೇಕಾಗುವಂಥ ಡಾಕ್ಯುಮೆಂಟೇಷನ್ ಏನು ಅಂತಂದರೆ, ಫಸ್ಟ್ ನಿಮ್ಮದು ಒಂದು ಸಿನಿಮಾ ಕಂಪ್ಲೀಟ್ ಆಗಿರೋವಂಥ ಸಿನಿಮಾನ ರೆಡಿ ಇಟ್ಕೋಬೇಕು. ಅದ್ರ ಜೊತೆಗೆ ಸೆನ್ಸಾರ್ ಸ್ಕ್ರಿಪ್ಟಿಂಗ್ ಅಂತ ಮಾಡ್ತಾರೆ. ಫಸ್ಟು ಸಬ್ಟೈಟ್ಲಿಂಗ್ ಆಗುತ್ತೆ. ಸಬ್ಟೈಟ್ಲಿಂಗ್ ಅಂದರೆ ನಿಮ್ಮ ಚಿತ್ರಕ್ಕೆ ಒಂದು ಸಬ್ಟೈಟ್ಲ್ ಕೊಡಬೇಕು. ಅದನ್ನ SRT ಫಾರ್ಮ್ಯಾಟಲ್ಲಿ ಕೊಡ್ತಾರೆ. ಸೊ ಆ SRT ಫಾರ್ಮ್ಯಾಟಲ್ಲಿ ಸಬ್ಟೈಟ್ಲ್ ಮಾಡಿಸ್ಬೇಕಾಗತ್ತೆ. ಸಬ್ಟೈಟ್ಲ್ ಮಾಡಿಸಾದ್ಮೇಲೆ ಸೆನ್ಸಾರ್ ಸ್ಕ್ರಿಪ್ಟಿಂಗ್ ಅಂತಂದರೆ ಏನು ಅಂತಂದರೆ, ನಿಮ್ಮ ರೆಗ್ಯುಲರ್ ಸ್ಕ್ರಿಪ್ಟ್ ಇರುತ್ತಲ್ಲ, ನಿಮ್ಮ ರೆಗ್ಯುಲರ್ ಸ್ಕ್ರಿಪ್ಟ್ ಥರ ಅಲ್ಲ. ಸೆನ್ಸಾರ್ ಸ್ಕ್ರಿಪ್ಟ್ ಅಂತಂದರೆ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೆನ್ಸಾರ್ ಸ್ಕ್ರಿಪ್ಟ್ ಅಂದರೆ ಫಸ್ಟು ಒಂದು ಸೀರಿಯಲ್ ನಂಬರು ಜೊತೆಗೆ ಫ್ರೇಮ್ ಟು ಫ್ರೇಮ್, ಅಂದರೆ ಇಲ್ಲಿ 000 ಇಂದ ಹಿಡಿದು ಒಂದು ಸರ್ಟಿಫಿಕೇಟ್, ಅಂದರೆ ನೀವು ಸೆನ್ಸಾರ್ ಸರ್ಟಿಫಿಕೇಟ್ ಹಾಕಿರ್ತೀರ ಫಸ್ಟು ಸಿನಿಮಾನಲ್ಲಿ. ಯಾವತ್ತೂ ಒಂದು ಸೆನ್ಸಾರ್ ಸರ್ಟಿಫಿಕೇಟ್ ಫಸ್ಟ್ ಬರೋದು, ಅದು 10 ಸೆಕೆಂಡ್ಗಳ ಕಾಲ ಓಡುತ್ತೆ. ಸೆನ್ಸಾರ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಟ್ನ ಹಾಕಿದ್ದೀವಿ. ಅಲ್ಲಿಂದ ನೆಕ್ಸ್ಟು ಆ 10ನೇ ಸೆಕೆಂಡ್ ಏನಿದೆ, ಅಲ್ಲಿಂದ ನೆಕ್ಸ್ಟು 5 ಸೆಕೆಂಡು ಏನು ನಮ್ಮ 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅನ್ನೋದು ಒಂದು ಲೋಗೋ ಹಾಕಿರ್ತೀವಿ. ಅದು ಈ ಥರ ಒಂದು ಚಿತ್ರದಲ್ಲಿ ಏನೇನು ಬರುತ್ತೆ, ಯಾವ ಸೆಕೆಂಡಿಂದ ಯಾವ ಸೆಕೆಂಡ್ ತನಕ ಏನೇನು ಫ್ರೇಮ್ಸ್ ಬರುತ್ತೆ ಅನ್ನೋದನ್ನ ಒಂದು ನಾವು ಬರೆಯೋದನ್ನ, ಈ ಥರ ಒಂದು ಸ್ಕ್ರಿಪ್ಟನ್ನು ಸೆನ್ಸಾರ್ ಸರ್ಟಿಫಿಕೇಟ್ ಅಂದರೆ 000 ಇಂದ ಹಿಡಿದು ಲಾಸ್ಟ್ ನಿಮ್ಮದು 2 ಗಂಟೆ 15 ನಿಮಿಷ ಅಥವಾ ಎಷ್ಟೋ ಸೆಕೆಂಡು 48 ಸೆಕೆಂಡ್ ತನಕ ಫ್ರೇಮ್ ಟು ಫ್ರೇಮ್, ಶಾರ್ಟ್ ಬೈ ಶಾರ್ಟ್ ಏನಿದೆ ಆ ವಿವರಣೆಗಳನ್ನ ಮಾಡುವಂಥದ್ದು ಸೆನ್ಸಾರ್ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಇದು ರೆಡಿ ಆಗುತ್ತೆ ಯಾವಾಗ ನೀವು ಫಸ್ಟು ಒಂದು ನಿಮ್ಮ ಸಿನಿಮಾನ ರೆಡಿ ಮಾಡಿಕೊಂಡು 2.25 ಗಂಟೆನೋ 3 ಗಂಟೆನೋ 1 ಗಂಟೆ 50 ನಿಮಿಷನೋ ರೆಡಿ ಮಾಡ್ಕೊಂಬಂದಾಗ ಫಸ್ಟ್ ರೆಡಿ ಆಗೋದು ನಿಮ್ಮ ಸಬ್ಟೈಟ್ಲಿಂಗ್ ಆದಮೇಲೆ ರೆಡಿ ಆಗೋಂಥದ್ದು ಸೆನ್ಸಾರ್ ಸ್ಕ್ರಿಪ್ಟ್. ಸೊ ಈ ಸೆನ್ಸಾರ್ ಸ್ಕ್ರಿಪ್ಟ್ ರೆಡಿ ಆದಮೇಲೆ ಸೆನ್ಸಾರ್ ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡೋಕ್ಕೆ ಏನು ಬೇಕು ಡಾಕ್ಯುಮೆಂಟ್ಸ್ ಅಂದಾಗ, ಸ್ಟ್ಯಾಂಪ್ ಪೇಪರ್ ಬೇಕಾಗತ್ತೆ. 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ 3 ಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಪಾರ್ಟಿ ಬಂದು ಯಾರು ಬ್ಯಾನರ್ ಯಾರಿರ್ತಾರೆ, ಫಸ್ಟ್ ನಿಮ್ಮ ಬ್ಯಾನರ್ ಅವರು ಯಾರು ಪ್ರೊಡಕ್ಷನ್ ಯಾವ ಕಂಪ್ನಿ ಮಾಡ್ತಾ ಇದೆ ಅದು ಫಸ್ಟ್ ಪಾರ್ಟಿ ಆಗಿರುತ್ತೆ. CBFC ಸೆಕೆಂಡ್ ಪಾರ್ಟಿ ಆಗಿರುತ್ತೆ. ಇದು 100 ರೂಪಾಯಿಯ ಸ್ಟ್ಯಾಂಪ್ ಪೇಪರ್ಗಳನ್ನ ತೊಗೋಬೇಕಾಗುತ್ತೆ. ಅದರಲ್ಲಿ ಈ ಥರ ಒಂದು ಸ್ಟ್ಯಾಂಪ್ ಪೇಪರ್ 100 ರೂಪಾಯಿದು ಬರುತ್ತೆ. ಅದರಲ್ಲಿ ಫಸ್ಟ್ ಒಂದು ಅಫಿಡವಿಟ್ ಆಗಿರುತ್ತೆ. ಅದು ಪ್ರೊಡ್ಯೂಸರು ಅಫಿಡವಿಟ್ ಕೊಡ್ತಾರೆ, ಅಂದರೆ ಈ ಚಿತ್ರ ನನಗೆ ಸಂಬಂಧಪಟ್ಟಿದ್ದು ಅನ್ನೋ ಥರ ಒಂದು ಅಫಿಡವಿಟ್ ಮಾಡಿಕೊಡ್ತಾರೆ CBFCಗೆ. ಎರಡನೇದರಲ್ಲಿ
ಅಂಡರ್ಟೇಕಿಂಗ್ ಅಂತ ಬರುತ್ತೆ. ಸೊ ಅಂಡರ್ಟೇಕಿಂಗ್ ಈ ಥರ ಇರುತ್ತೆ, ಇದು 100 ರೂಪಾಯಿ ಪೇಪರಲ್ಲಿ ಇರುತ್ತೆ. ಸೊ ಅಂಡರ್ಟೇಕಿಂಗಲ್ಲಿ ಏನಂತ ಹೇಳ್ತಾರೆ ಅಂತಂದರೆ, ನಾನು ಅಪ್ಲಿಕೆಂಟು ಈ ಕನ್ನಡ ಚಿತ್ರಕ್ಕೆ ಈ ಚಿತ್ರದ ಹೆಸರು ಮತ್ತು ಇದನ್ನ ಡಿಕ್ಲೇರ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದನ್ನ ಎಲ್ಲೂ ನಾವು ಟೆಲಿಕಾಸ್ಟ್ ಇನ್ನೂ ಮಾಡಿಲ್ಲ ಅನ್ನೋದು, ಯಾಕೆಂದರೆ ಸೆನ್ಸಾರ್ ಸರ್ಟಿಫಿಕೇಷನ್ಗೆ ಫಸ್ಟ್ ಹಾಕ್ತಾ ಇರೋದು ನಾವು ಅನ್ನೋದ್ರ ಬಗ್ಗೆ ಒಂದು ಅಂಡರ್ಟೇಕಿಂಗ್ ಕೊಡ್ತಾರೆ. ಅದಾದಮೇಲೆ ಅಂಡರ್ಟೇಕಿಂಗ್ ಕೊಟ್ಟ ಮೇಲೆ ತಿರ್ಗಾ ಇನ್ನೊಂದು ಇದು ಡಿಕ್ಲರೇಷನ್ ಅಂತ ಬರುತ್ತೆ. ಈ ಡಿಕ್ಲರೇಷನಲ್ಲಿ ಏನು ಬರುತ್ತೆ, ನಾವು ಇಂಥ ಬ್ಯಾನರು ಇಂಥ ಚಿತ್ರವನ್ನು DCP ಕಾಪಿಯನ್ನು ನಾವು CBFCಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ, ಅದು ಆಸ್ ಪರ್ ರೂಲ್ಸ್ ಆಫ್ 1983 ಆ್ಯಕ್ಟ್ ಅಂತ ಬರುತ್ತೆ. ಆ ಥರ ಒಂದು ಸರ್ಟಿಫಿಕೇಶನ್ ಮಾಡಿ ಅದನ್ನ ಈ 3 ಪತ್ರಗಳನ್ನ ನೋಟ್ರಿ ಮಾಡಿಸ್ಬೇಕಾಗತ್ತೆ. ನೋಟ್ರಿ ಮಾಡಿಸಾದ್ಮೇಲೆ ಇನ್ನೇನು ಡಾಕ್ಯುಮೆಂಟ್ ಬೇಕಾಗತ್ತೆ ಅಂದಾಗ, ಫಸ್ಟ್ ಆಫ್ ಆಲ್ ಪಬ್ಲಿಸಿಟಿ ಕ್ಲಿಯರೆನ್ಸ್ ಅಂತ ಬೇಕಾಗುತ್ತೆ. ಎಲ್ಲಿಂದ ಕೊಡ್ತೀರಾ ಅದನ್ನ ಅಂತ ಅಂದರೆ, ಇವಾಗ ನಿಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವುದೇ ವಾಣಿಜ್ಯ ಮಂಡಳಿ ಆಗಿರ್ಬೋದು, ಅಲ್ಲಿಂದ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಅಂತ, ಅಂದರೆ ಈ ಸಂಸ್ಥೆಗೆ ಈ ಚಿತ್ರದ ಟೈಟಲ್ ರಿಜಿಸ್ಟರ್ ಆಗಿದೆ ಅನ್ನೋದಕ್ಕೆ ಒಂದು ಲೆಟರ್ ಕೊಡ್ತಾರೆ. ಆ ಲೆಟ್ರಲ್ಲಿ ಆ ಸಂಸ್ಥೆಯ ಹೆಸರು ಮತ್ತು ಆ ಚಿತ್ರದ ಹೆಸರು, ಶೀರ್ಷಿಕೆಯ ಹೆಸರು ಇರುತ್ತೆ. ಅದು ಏನು ಹೇಳುತ್ತೆ ಅಂದರೆ, ಈ ಸಂಸ್ಥೆಗೆ ಈ ಶೀರ್ಷಿಕೆಯನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಟೈಟಲ್ ರಿಜಿಸ್ಟ್ರೇಷನ್ ಆಗುತ್ತೆ. ಆ ಟೈಟಲ್ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಪಬ್ಲಿಸಿಟಿ ಕ್ಲಿಯರೆನ್ಸ್ ಅಂತ ಒಂದು ಬರುತ್ತೆ. ಪಬ್ಲಿಸಿಟಿ ಕ್ಲಿಯರೆನ್ಸು ಚೇಂಬರ್ ಅವರೇ ಕೊಡೋದು. ಅದರಲ್ಲಿ ಈ ಫಾರ್ಮ್ಯಾಟಲ್ಲಿ ಕೊಡ್ತಾರೆ. ಏನು ಅಂದರೆ, ಇದು ಯಾರು ಪ್ರೊಡ್ಯೂಸ್ ಮಾಡಿದ್ದಾರೆ, ಈ ಚಿತ್ರದ ಹೆಸರೇನು ಮತ್ತು ಈ ಚಿತ್ರದ ಏನೇನು ಪಬ್ಲಿಸಿಟಿ ಮೆಟೀರಿಯಲ್ಗಳನ್ನ ನಾವು ಕೊಟ್ಟಿದ್ದೀವಿ ಪರ್ಮಿಷನ್ನು ಪಬ್ಲಿಸಿಟಿ ಮಾಡೋಕ್ಕೆ ಅನ್ನೋದು ಈ ಫಾರ್ಮ್ಯಾಟಲ್ಲಿ ಬರುತ್ತೆ. ಈ ಫಾರ್ಮ್ಯಾಟಲ್ಲಿ ಇರುತ್ತೆ. ಅದಾದಮೇಲೆ ಆ ಚಿತ್ರದ ಒಂದು ಪೋಸ್ಟರ್, ಇದು ಆ್ಯಕ್ಚುಲಿ ಎಕ್ಸಾಂಪಲ್ ತೊಗೋಬೇಕು ಅಂದರೆ, ವಸಂತ ಕಾಲದ ಹೂಗಳು ಅನ್ನೋ ಪಿಕ್ಚರ್ದು ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಚಿತ್ರದ ಪೋಸ್ಟರ್ ಏನಿದೆ, ಆ ಪೋಸ್ಟರ್ ಮೇಲೆ ಪಬ್ಲಿಸಿಟಿ ಕ್ಲಿಯರೆನ್ಸ್ ಲೆಟರ್ ಕೊಡೋದಲ್ದೇ ಆ ಪೋಸ್ಟರ್ ಮೇಲೆ ಒಂದು ಸೀಲ್ ಹಾಕಿ ಸಿಗ್ನೇಚರ್ ಹಾಕಿಕೊಟ್ಟಿದ್ದಾರೆ. ಇದು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಮಾಡಿಕೊಡ್ತಾರೆ. ಏನಂದರೆ, ಈ ಚಿತ್ರನ ನೆಕ್ಸ್ಟ್ ನೀವು ಪಬ್ಲಿಸಿಟಿ ಮಾಡಬಹುದು ಅಂತ. ಸೊ ಇದೆಲ್ಲ ಆದಮೇಲೆ ಡಾಕ್ಯುಮೆಂಟ್ ಇನ್ನೇನು ಬೇಕು ಅಂತಂದರೆ, ನೀವು ಯಾವ ಒಂದು ಲ್ಯಾಬಲ್ಲಿ ಎಡಿಟಿಂಗ್ ಎಲ್ಲ ಮುಗಿದಾದ್ಮೇಲೆ DI ಮಾಡಿರ್ತಾರೆ. DI ಮಾಡಿರೋ ಲ್ಯಾಬಿಂದ ಒಂದು ಸೆನ್ಸಾರ್ಗೆ ಒಂದು ಲೆಟ್ರ್ ಕೊಡಬೇಕಾಗ್ತದೆ. ಅದರಲ್ಲಿ ಏನು ಅಂದರೆ, ಇದು ಯಾವ ಚಿತ್ರ, ಇದು ಯಾವ ಬ್ಯಾನರ್ ಅಡಿ ಬರುತ್ತೆ, ಅದ್ರ ಜೊತೆಗೆ ಇದ್ರ ಫಸ್ಟ್ ಹಾಫ್ ಲೆಂತ್ ಎಷ್ಟು, ಸೆಕೆಂಡ್ ಹಾಫ್ ಲೆಂತ್ ಎಷ್ಟು, ಅದ್ರ ಡ್ಯೂರೇಷನ್ಗಳನ್ನ ಹಾಕಿ ಫ್ರೇಮ್ ಟು ಫ್ರೇಮ್ ಏನು ಮಾಡಿದ್ದೀರಾ ಅನ್ನೋದು ಒಂದು ಸಿನಿಮಾಟೋಗ್ರಾಫರ್ಸ್ ಆ್ಯಕ್ಟ್ 1952 ಪ್ರಕಾರ ಏನು ರೂಲ್ ಇದೆ ಅದ್ರ ಪ್ರಕಾರ ಈ ಫಾರ್ಮ್ಯಾಟಲ್ಲಿ ಒಂದು ಲೆಟ್ರ್ ಕೊಡಬೇಕಾಗತ್ತೆ. DI ಸ್ಟುಡಿಯೋದವರು. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ದು ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ನ ಓಪನ್ ಮಾಡಿ ಆ ವೆಬ್ಸೈಟಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ನ ಫುಲ್ಫಿಲ್ ಮಾಡ್ತೀರಾ. ಫುಲ್ಫಿಲ್ ಮಾಡಾದ್ಮೇಲೆ ಇಷ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಏನು ಅಂತಂದರೆ, ಗೌರ್ಮೆಂಟ್ ಫೀಸ್ ಕಟ್ಟಬೇಕು. ಗೌರ್ಮೆಂಟ್ ಫೀಸ್ ಸ್ಟ್ರಕ್ಚರ್ ಏನಿದೆ ಇವತ್ತಿನ ದಿನ ಅಂತಂದರೆ, ಗೌರ್ಮೆಂಟ್ ಫೀಸ್ ಸ್ಟ್ರಕ್ಚರ್ ಇವತ್ತಿನ ದಿನ 10 ನಿಮಿಷಕ್ಕೆ ಮುಂಚೆ 1900 ರೂಪಾಯಿ 10 ನಿಮಿಷಕ್ಕೆ ಅಂತ ಇತ್ತು. ಇವತ್ತು ಅದು ವಿತ್ GST ಎಲ್ಲ ಸೇರಿ 2242 ರೂಪಾಯಿ ಆಗಿದೆ 10 ನಿಮಿಷಕ್ಕೆ. ಈ ಥರ ಒಂದು ಚಾರ್ಟ್ ಇದೆ. ಟೋಟಲ್ ಆಗಿ ಎಷ್ಟು ಗಂಟೆಗಳು ಆ ಸಿನಿಮಾಗಳು ಇರ್ತವೆ ಅಂತ ಅದ್ರ ಪ್ರಕಾರ ಅಷ್ಟು ಗಂಟೆಗೆ ಎಷ್ಟು ನಿಮಿಷ ಬರುತ್ತೆ ಅನ್ನೋದನ್ನ ಇಲ್ಲಿ ನೋಡಿದ್ರೆ, ಅಷ್ಟು ನಿಮಿಷಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ 120 ಮಿನಿಟ್ಸ್ ಅಂತ ಇಲ್ಲಿ ಹೇಳಿದೆ. 120 ಮಿನಿಟ್ಸ್ ಅಂದರೆ 2 ಗಂಟೆಯ ಚಿತ್ರ. 2 ಗಂಟೆಯ ಚಿತ್ರಕ್ಕೆ ಮುಂಚೆ 21,850 ರೂಪಾಯಿ ಗೌರ್ಮೆಂಟ್ ಫೀಸ್ ಇತ್ತು. ಈಗ 25,783 ರೂಪಾಯಿ ಅಷ್ಟು ಗೌರ್ಮೆಂಟ್ ಫೀಸ್ ಇದೆ. ಆ ಗೌರ್ಮೆಂಟ್ ಫೀಸ್ನ ಕಟ್ಟಿದಾಗ, ಗೌರ್ಮೆಂಟ್ ಫೀಸ್ ಕಟ್ಟಿದ ಮೇಲೆ ಏನಾಗುತ್ತೆ, ನಿಮ್ಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಅದಾದ ಮೇಲೆ ನಿಮ್ಮ ಒಂದು ಸಿನಿಮಾ CBFC ಬೋರ್ಡಲ್ಲಿ ಅಪ್ಲೋಡ್ ಆಗಿದೆ, ಜೊತೆಗೆ ಆ ಡೇಟಲ್ಲಿ ಅಪ್ಲೈ ಆಗಿದೆ ಅನ್ನೋ ಲೆಕ್ಕ. ನೀವು ಯಾವತ್ತು ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಡೇಟ್ ಮಾಡಿದ್ರಿ, ಅಪ್ಲೋಡ್ ಮಾಡಿದ್ರಿ ಅಂತ ಲೆಕ್ಕ ಅಲ್ಲ. ಯಾವತ್ತು ನೀವು ಈ ಗೌರ್ಮೆಂಟ್ ಫೀಸ್ನ ಕಟ್ಟಿದ್ರಿ ಅವತ್ತಿಂದ ನಿಮ್ಮ ಸಿನಿಮಾ CBFCಲಿ ಅಪ್ಲೈ ಆಗಿದೆ ಅನ್ನೋದೊಂದು ಅರ್ಥ ಆಯಿತಾ. ಅದಾದ ಮೇಲೆ ಇನ್ನೇನು ಖರ್ಚಿದೆ ನಿಮಗೆ ಅಂತಂದರೆ, ಈ ಎಲ್ಲ ಖರ್ಚುಗಳು ಬಿಟ್ಟು ನೆಕ್ಸ್ಟ್ ಏನು ಖರ್ಚು ಬರುತ್ತೆ ಅಂದರೆ, ನಿಮಗೆ ಒಂದು ಡೇಟ್ ಕೊಡ್ತಾರೆ. ಯಾರು CBFC ಅವರು ಒಂದು ಡೇಟ್ ಕೊಡ್ತಾರೆ. ಅಂದರೆ ಇವ್ರಿಗೆ 60 ದಿನಗಳ ಕಾಲ ನಿಮ್ಮ ಚಿತ್ರನ ನೋಡೋಕ್ಕೆ ಅವಕಾಶ ಇದೆ. ಸೊ ನೀವು ಪ್ರಯಾರಿಟಿ ಬೇಸಿಸಲ್ಲಿ ಬರುತ್ತದೋ ಹೆಂಗೆ ಅಂದರೆ, ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಯಾರು ಅಪ್ಲೈ ಮಾಡ್ತಾ ಹೋಗಿದ್ರು ಆ ಥರ. ಮುಂಚೆ ಒಂದು ಇದಿತ್ತು, ರೂಲ್ ಇತ್ತು. ಏನು ಅಂತಂದರೆ, ನಿಮ್ಮ ಥಿಯೇಟ್ರು ಬುಕ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನೀವು ಅಪ್ಲೈ ಮಾಡಿ ಅಡ್ವರ್ಟೈಸ್ ಮಾಡಿರೋಂಥ ಥಿಯೇಟ್ರ್ ಕಟ್ಟಿಂಗ್ಸ್ ಜೊತೆ ಹಾಕಿ ನಿಮ್ಮದು ಲೆಟರ್ಡಲ್ಲಿ ನಮ್ದು ಅರ್ಜೆಂಟ್ ಇದೆ, ನಾಡಿದ್ದು ರಿಲೀಸ್ ಇದೆ, ಆದ್ದರಿಂದ ನೋಡಿ ಅನ್ನೋದಕ್ಕೊಂದು ಪ್ರಿಯಾರಿಟಿ ಬೇಸಿಸ್ ಇತ್ತು. ಬಟ್ ಪ್ರಿಯಾರಿಟಿ ಬೇಸಿಸಲ್ಲಿ ಅದು ಸೆನ್ಸಾರ್ ಆಫೀಸರ್ ಯಾರಿದ್ದಾರೆ ಅವರು ಡಿಸೈಡ್ ಮಾಡ್ತಾರೆ. ಬಟ್ ಆ್ಯಕ್ಚುಯಲ್ ಆಗಿ 60 ಡೇಸ್ ತನಕ ಟೈಮ್ ಇರೋದ್ರಿಂದ
ನೀವು ವೆಲ್ ಇನ್ ಅಡ್ವಾನ್ಸ್ ಅಪ್ಲೈ ಮಾಡಿದ್ರೆ ನಿಮಗೆ ಈ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸಿನಿಮಾ ಸರ್ಟಿಫೈ ಆಗೋಕ್ಕೆ ಕರೆಕ್ಟಾಗಿ ಟೈಮಲ್ಲಿ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಏನಿದೆ ಅಂದರೆ ಸ್ಕ್ರೀನಿಂಗ್ ಚಾರ್ಜಸ್ ಅಂತ ಒಂದು ಇದೆ. ಅಂದರೆ ಇವಾಗ ನಾವು ಬೆರಳೆಣಿಕೆಯಷ್ಟು ಥಿಯೇಟ್ರ್ಗಳಿದ್ದಾವೆ. ಮಲ್ಲೇಶ್ವರಮಲ್ಲೊಂದು, ಇದರಲ್ಲಿ ನಮ್ಮ ಇನ್ಫ್ಯಾಂಟ್ರಿ ರೋಡ್ ಹತ್ರ ಒಂದು, ಈ ಥರ ಒಂದು ಬೆರಳೆಣಿಕೆ ಅಷ್ಟೇ 1, 2, 3 ಚಿತ್ರಗಳು ಥಿಯೇಟ್ರ್ಗಳಿದ್ದಾವೆ. ಅದರಲ್ಲಿ ಸ್ಕ್ರೀನಿಂಗ್ ಚಾರ್ಜಸ್ ಅಂತ ಒಂದು 9,000ದಿಂದ 12,500, 9,000ದಿಂದ 12,500 ತನಕ ವೇರಿಯೇಷನ್ಸ್ ಇದ್ದಾವೆ. ಅದು ಏನಕ್ಕೆ ವೇರಿಯೇಷನ್ಸ್ ಇದೆ ಅಂತ ಗೊತ್ತಿಲ್ಲ. ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂದರೆ, ಸರ್ಕಾರನೇ ಒಂದು ಯಾವುದಾದ್ರೂ ಒಂದು ಥಿಯೇಟ್ರನ್ನ ಸಬ್ಸಿಡೈಸ್ಡ್ ರೇಟಲ್ಲಿ ಕೊಟ್ಟರೆ ಅಲ್ಲೂ ನಮಗೆ ಒಂದು ಸ್ವಲ್ಪ ಪ್ರೊಡ್ಯೂಸರ್ಗಳಿಗೆ ಉಳಿಯುತ್ತೆ ದುಡ್ಡು ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಗೌರ್ಮೆಂಟ್ ಫೀಸಲ್ಲೇ ಯಾಕೆ ಸ್ಕ್ರೀನಿಂಗ್ ಚಾರ್ಜಸ್ ಅಳವಡಿಸಿಲ್ವಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ಅದು ಕೇಳ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಗೌರ್ಮೆಂಟ್ ಫೀಸಲ್ಲೇ ಅಳವಡಿಸ್ಕೊಂಡ್ಬಿಟ್ರೆ ನಾವು ಯಾವ್ದು ಸರ್ಕಾರ ಯಾವ ಥಿಯೇಟ್ರಲ್ಲಿ ಹೇಳುತ್ತೋ ಆ ಥಿಯೇಟ್ರಲ್ಲಿ ಹೋಗಿ ಸ್ಕ್ರೀನಿಂಗ್ ಕೊಟ್ಬಿಟ್ಟು ಸೆನ್ಸಾರ್ ಸರ್ಟಿಫಿಕೇಟ್ ಮಾಡಿಸ್ಕೋಬೋದು. ಸೊ ಅದೂ ಒಂದು ಪ್ರೊಡ್ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಈ ಮೂಲಕ. ಬಟ್ ಇಲ್ಲಿ ತನಕ ನಾನು ಹೇಳ್ಕೊಂಬಂದಿರೋ ಪ್ರೊಸೀಜರ್ ಇದೆಯಲ್ಲ, ಅದನ್ನ ನೀವು ಫಾಲೋ ಮಾಡಿದ್ರೆ CBFC ಸರ್ಟಿಫಿಕೇಷನ್ ತುಂಬ ಈಸಿಯಾಗುತ್ತೆ, ಏನು ತೊಂದರೆ ಬರೋದಿಲ್ಲ. ಜೊತೆಗೆ ರಿಲೀಸ್ ಕಡೆ ಗಮನ ಕೊಡ್ಬೋದು, ಅಥವಾ ಎಲ್ಲಿ ಅಪ್ಲೈ ಮಾಡಬೇಕು, ನೀವು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ಗೆ ಅಪ್ಲೈ ಮಾಡಬೇಕಾ, ಅಥವಾ ಯಾವುದಾದ್ರೂ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಬೇರೆ ಕಡೆ ಅಪ್ಲೈ ಮಾಡಬೇಕಾ, ಅಲ್ಲಿ ನಿಮ್ಮ ಸರ್ಟಿಫಿಕೇಷನ್ನು ಇಂಪಾರ್ಟೆಂಟ್ ಇದೆಯಾ. ಯಾಕೆಂದರೆ ಕೆಲವು ಕಡೆ ಸೆನ್ಸಾರ್ ಸರ್ಟಿಫಿಕೇಷನ್ಸ್ ಬೇಕಿರಲ್ಲ, ಕೆಲವು ಕಡೆ ಸೆನ್ಸಾರ್ ಸರ್ಟಿಫಿಕೇಷನ್ ಬೇಕಿರುತ್ತೆ. ಸೊ ಬೇಕಿರೋ ಕಡೆ ನೀವು ಅಪ್ಲೈ ಮಾಡಬೇಕು ಅಂದರೆ ಇದನ್ನೆಲ್ಲ ನೀವು ಫಸ್ಟೇ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ ಒಂದು. ಅದ್ರ ಜೊತೆ ಸೆನ್ಸಾರ್ ಸರ್ಟಿಫಿಕೇಷನ್ ಮಾಡಿಸ್ಕೊಂಡ ನಂತರ ಇನ್ನೇನು ಪ್ರೊಸೀಜರ್ ಇದೆ ಅಂದರೆ, ನೀವು ಕ್ಯೂಬು ಮತ್ತು UFO ಅದನ್ನ ಅಪ್ಲೋಡ್ ಮಾಡೋದಾಗಲಿ ಮಾಡಿ, ಅದನ್ನ ಸ್ಕ್ರೀನಿಂಗ್ ಚೆಕ್ ಮಾಡ್ಕೊಳ್ಳೋದಾಗಲಿ, ಚೆಕ್ ಮಾಡಿಕೊಂಡು ಥಿಯೇಟ್ರಲ್ಲಿ ಕರೆಕ್ಟಾಗಿ ನಮ್ಮ ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ ಆ ರೀತಿಲಿ ಬರ್ತಾ ಇದೆಯಾ ಅನ್ನೋ ಟೆಸ್ಟ್ ಮಾಡೋಕ್ಕೂ ಟೈಮ್ ಬೇಕು. ಸೊ ಲಾಸ್ಟ್ ಮೂಮೆಂಟು ಸರ್ಟಿಫಿಕೇಷನ್ ಮಾಡಿಸ್ಕೊಳ್ಳೋದು, ಆಮೇಲೆ ಹೋಗೋದು ಅಪ್ಲೋಡ್ ಮಾಡಿಸೋದು, ಅಲ್ಲಿ ಟೆಕ್ನಿಕಲ್ ಫಾಲ್ಟ್ಸ್ ಏನೋ ಇದೆ ಅಂತ ಗೊತ್ತಾಗೋದು, ಅದಾದಮೇಲೆ ಒದ್ದಾಡೋದ್ರ ಬದಲು ಇದನ್ನೆಲ್ಲ ಫಸ್ಟೇ ಪ್ರಿಪೇರ್ ಆಗಿ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಕ್ರಿಯೇಟಿವ್ ಲಿಬರ್ಟಿ ಅನ್ನೋ ಹೆಸರಲ್ಲಿ ಏನು ಮಾಡಿರ್ತೀರ ಅಂದರೆ, ಕೆಲವು ಕಡೆ ಸ್ಮೋಕಿಂಗ್ ಬೇಕೇ ಬೇಕು, ಕೆಲವು ಕಡೆ ಆಲ್ಕೋಹಾಲಿಸಮ್ ಬೇಕೇ ಬೇಕು, ಕೆಲವು ಕಡೆ ಡ್ರಗ್ಸ್ ಅನ್ನೋದು ಬೇಕೇ ಬೇಕು ಅಂತೆಲ್ಲ ಮಾಡಿರ್ತೀರ. ಅಂದರೆ ಕ್ರಿಯೇಟಿವ್ ಲಿಬರ್ಟಿ ಒಂದು, ಸ್ಕ್ರೀನ್ ಅಪಿಯರೆನ್ಸ್ ಮೇಲೆ ಈ ಥರ ಇರಬೇಕು, ನೆಗೆಟಿವ್ ಶೇಡ್ಸ್ನ ಹಿಂಗೆ ತೋರಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಇರುತ್ತೆ, ಮಾಡಿರ್ತೀರ. ಬಟ್ ಡೈರೆಕ್ಟರ್ಗೆ ಎಲ್ಲಿ ತನಕ ಇರುತ್ತೆ ಅಂದರೆ, ಸ್ಕ್ರೀನ್ ಮೇಲೆ ಏನು ಕಾಣಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಇರುತ್ತೆ. ಬಟ್ ಸೆನ್ಸಾರ್ ಬೋರ್ಡ್ನ ತಲೆಯಲ್ಲಿ ಇಟ್ಕೊಂಡು ಡೈರೆಕ್ಟರ್ಗಳು ಕೆಲಸ ಮಾಡೋದು ತುಂಬ ಕಮ್ಮಿ. ಅದು ಯಾರಿಗೆ ಎಫೆಕ್ಟ್ ಆಗ್ತದೆ ಅಂದರೆ, ಪ್ರೊಡ್ಯೂಸರ್ಗಳಿಗೆ ಎಂಥ ಮೂಮೆಂಟಲ್ಲಿ ಎಲ್ಲಿ ಎಫೆಕ್ಟ್ ಆಗ್ತದೆ ಅಂದರೆ, ಸೆನ್ಸಾರ್ ಮಂಡಳಿಯವರು ಅದನ್ನ ನೋಡಿದ್ಮೇಲೆ ಇಂತಿಷ್ಟು ಕಟ್ಸ್ ಮಾಡಬೇಕು, ಇಷ್ಟು ಬ್ಲಡ್ ಶೆಡ್ ತೋರ್ಸಂಗಿಲ್ಲ, ಇಷ್ಟು ಈ ಥರ ಪ್ರಾಬ್ಲಮ್ ತೋರ್ಸಂಗಿಲ್ಲ, ಈ ಥರದ್ದೆಲ್ಲ ಹೇಳ್ತಾರಲ್ಲ, ಆವಾಗ ಏನಾಗುತ್ತೆ ಗೊತ್ತಾ ಪ್ರಾಬ್ಲಮ್ಮು. ಆವಾಗ ಸಿನಿಮಾ ಒಂದೊಂದು ಸತಿ ಅರ್ಥನೇ ಇಲ್ದಂಗೆ ಹೊಟ್ಟೋಗ್ಬಿಡ್ಬೋದು. ಆ ಕಟ್ಸ್ ಮಾಡಿದಾಗ ಆ ಕ್ಲಾರಿಟಿನೇ ಇಲ್ದಂಗೆ ಹೋಗ್ಬಿಡ್ಬೋದು. ಸೊ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಫಸ್ಟೇ ಈ ಥರದ್ದೆಲ್ಲ ಕಟ್ಸ್ ಬಂದರೆ ನಮಗೆ ತೊಂದರೆ ಆಗ್ಬೋದು. ಕೆಲವ್ರಿಗೆ ಸರ್ಟಿಫಿಕೇಷನ್ ಕೊಡೋದ್ರಲ್ಲೂ ಪ್ರಾಬ್ಲಮ್ ಇರುತ್ತೆ. ಇಲ್ಲ ತುಂಬ ಕ್ರೂರವಾಗಿದೆ, ತುಂಬ ಇದಾಗಿದೆ, ಇದನ್ನ ಕಟ್ ಮಾಡಲೇಬೇಕು ಅಥವಾ ಬ್ಲರ್ ಮಾಡಲೇಬೇಕು ಅಂತ ಬಂದಾಗ ತೊಂದರೆ ಆಗುತ್ತೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಸ್ವಲ್ಪ ಕೆಲಸ ಮಾಡೋದು ಒಳ್ಳೆಯದು ಅನಿಸುತ್ತೆ. ಆಮೇಲೆ ಕ್ರಿಯೇಟಿವ್ ಲಿಬರ್ಟಿ ಹಾಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ CBFC ಅವ್ರು ಏನು ಸರ್ಟಿಫಿಕೇಷನ್ ಕೊಡ್ತಾರೋ ಆ ಸರ್ಟಿಫಿಕೇಷನ್ ಪ್ರಕಾರ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಅದ್ರ ಪ್ರಕಾರ ಮಕ್ಕಳು ಮರಿ ನೋಡ್ಬೋದಾ, ಫ್ಯಾಮಿಲಿ ನೋಡ್ಬೋದಾ ಇಲ್ವಾ ಅನ್ನೋ ಜಡ್ಜ್ಮೆಂಟಿಗೆ ಬರ್ತೀರಾ ನೀವು. ಜಡ್ಜ್ಮೆಂಟಿಗೆ ಬಂದು ಪ್ರೇಕ್ಷಕರು ಹೋಗಿ ನೋಡ್ತಾರೆ. ಬಟ್ ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇರೋವಂಥ ಒಂದು ಪ್ರೋಸೆಸ್ನ ಸಿಂಪಲಾಗಿ ತಗೋಬೇಡಿ. ಒಂದು, ನಿಮಗೆ ಗೊತ್ತಾಗಲಿಲ್ವಾ ಈ ಪ್ರೋಸೆಸ್ ಮಾಡೋಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ, ನಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು, ನಮ್ಮ ಆಫೀಸ್ ನಂಬರ್ನ ನಾವಿಲ್ಲಿ ಹೈಲೈಟ್ ಮಾಡಿದ್ದೀವಿ. ಆ ಆಫೀಸ್ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಈ ಪ್ರೋಸೆಸ್ಸಲ್ಲಿ ಏನೆಲ್ಲ ನಿಮಗೆ ಸಹಾಯ ಬೇಕೋ ಆ ಸಹಾಯನ ನಾವು ಮಾಡಿಕೊಡ್ತೀವಿ, ಆ ಪ್ರೊಸೀಜರಲ್ಲಿ ನಾವು ಹೆಲ್ಪ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ವೆಲ್ ಪ್ರಿಪೇರ್ಡ್ ಆಗಿ ಸಿನಿಮಾನ ಸೆನ್ಸಾರ್ ಮಾಡಿಸ್ಕೊಂಡು ಆ ನಂತರ ಡೇಟ್ ಅನೌನ್ಸ್ ಮಾಡಿ ಸಿನಿಮಾನ ರಿಲೀಸ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ. सुखी भव।